ಇದ್ರೆ ಅದು ನನ್ನಿಂದ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಬಾಲಾಜಿ ಜಸ್ಟ್ ಇವತ್ತು ಮಧ್ಯಾಹ್ನ ನಾನು ಬಂದಿರೋದೇ ನೆನೆ ರಾತ್ರಿ, ಇವತ್ತು ಮಧ್ಯಾಹ್ನ ಬಂದಾಗ ಒಂದು 5 ನಿಮಿಷ ಅವ್ರಿಗೆ ಹೇಳಿದೆ ಈ ಥರ ಒಂದು ಎಂಟ್ರಿ ಇದೆ ಅಂತ. ಅವ್ರು ಟಕ್ಕನ್ನು ತಗೊಂಡ್ರು. ಆಮೇಲೆ ಏನೂ ಮಾತಾಡಲಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಬಟ್ ಏನೇ ಆಗುತ್ತೆ ಅದು ನೀವು ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ನೀವು ಸಹಿಸ್ಕೊಳ್ಳೇಬೇಕು, ಇಲ್ಲಿ ತಲ್ಲಿಲ್ಲ, ಊಟ ಇದೆ ಹೋಗೋಕ್ಕಾಗಲ್ಲ, ಇದೆಲ್ಲ ನೀವು ಇಲ್ಲಿ ಇರಲೇಬೇಕು. ಆ ಗ್ಯಾರಂಟಿ ಮೇಲೆ ಐಟಮ್ ಮಾಡ್ತಾ ಇದ್ದೀನಿ. ಇದನ್ನು ನಾನೇ ಸ್ಕ್ರಿಪ್ಟ್ ಮಾಡಿರೋದು. ನನ್ನ ಜೊತೆ ಬಾಲಾಜಿ ಇರ್ತಾರೆ. ಒಂದು ನಿಮಿಷದಲ್ಲಿ ನಾನು ಬರ್ತೀನಿ. ಈಗ ಬಾಲಾಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಒಂದು ದೊಡ್ಡ ಚಪ್ಪಾಳೆ ಕಮರ್ಷಿಯಲ್ ಆರ್ಟಿಸ್ಟ್ ಕೂಡ ಥ್ಯಾಂಕ್ ಯು ದಯಾನಂದ್. ಈಗ ದಯಾನಂದ್ ಅವರ ಮಿಮಿಕ್ರಿ ಕೇಳಿದ್ರೆ ಈಗ ನಂದು ಒಂದು ಸ್ವಲ್ಪ ತಲೆ ಕೊರಿತೀನಿ, ಒಂದು 2 ನಿಮಿಷ. ಸೊ ತಲೆ ಕೊರಿಸ್ಕೊಳ್ಳಿ. ನನ್ನ ಇದು ಏನು ಅಂತಂದ್ರೆ, ಈಗ ಸದ್ಯಕ್ಕೆ ಒಂದು ಅಸೈನ್ಮೆಂಟ್ ಇದೆ. ನಮ್ಮ ಚಿಗುರು ಮ್ಯಾಗಝೀನ್ಗೆ ಒಂದು ಇಂಟರ್ವ್ಯೂ ಬರೆಯೋಣ ಅಂತ ಇದು ಮಾಡಿದ್ದೀನಿ. ಏನು ಅಂತಂದ್ರೆ, ಈಗ ಸದ್ಯಕ್ಕೆ ನಿಮ್ಗೆಲ್ಲ ಗೊತ್ತು, ಸುಮಾರು 2 ವರ್ಷದ ಹಿಂದೆ ಅವನು ಸಲ್ಮಾನ್ ಖಾನ್ ಕುಡಿದ್ಬಿಟ್ಟು ಒಂದಷ್ಟು ಜನದ ಮೇಲೆ ಕಾರ್ ಓಡಿಸ್ಬಿಟ್ಟಿದ್ನಲ್ಲ, ತುಂಬಾ ಜನನ ಸಾಯಿಸಿ. ಮೊನ್ನೆ ಒಂದು 2-3 ದಿವಸದ ಹಿಂದೆ ಒಬ್ಬ NFL ಪ್ಲೇಯರ್ ಇಲ್ಲಿ $5 million ಬಿಸ್ನೆಸ್ NFL ಪ್ಲೇಯರ್ ಸೈನ್ ಮಾಡ್ಬಿಟ್ಟು ಬೋನಸ್ ಮಾರನೇ ದಿವಸ ಕುಡಿದ್ಬಿಟ್ಟು ಯಾರ ಮೇಲೇನೋ ಹತ್ತಿಸ್ಬಿಟ್ಟಿದ್ದ. ಈ ಕುಡುಕರು ಯಾಕೆ ಈ ರೀತಿ ಇಷ್ಟೊಂದು ಕುಡಿದ್ಬಿಟ್ಟು ಈ ರೀತಿ ಎಲ್ಲ ತಲೆನೋವು ತರಿಸ್ತಾರೆ? ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ತೀವಿ, ಎಲ್ಲೋ ಓಡಾಡ್ತಾ ಇರ್ತೀವಿ. ಇವ್ರು ಕುಡಿದ್ಬಿಟ್ಟು ಬಂದ್ಬಿಟ್ಟು ಡಿಶುಮ್ ಅಂತ ನಮಗೆ ಕೊಡೋದು, ನಾವು ಡಮಾರ್ ಅಂದ್ಬಿಟ್ಟಿರೋದು, ಇಲ್ಲಿರೋಂಥದ್ದೆಲ್ಲ ತಲೆನೋವು. ಇಂಥದ್ದು ಯಾಕೆ ಮಾಡ್ತಾರೆ? ಏನಿದ್ರ ರಹಸ್ಯ? ಇವರ ಕುಡಿಕೆಯಿಂದ ಏನ್ ರಹಸ್ಯ ಇದೆ ಅಂತ ಇವತ್ತು ತಿಳ್ಕೊಳ್ಳೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀನಿ. ಸೊ ನಮ್ಮ ಚಿಗುರು ಮ್ಯಾಗಝೀನ್ ನಲ್ಲಿ ಒಂಥರ ಸೋಷಿಯಲ್ ಇದು ಇರ್ಲಿ ಅಂತ ಹೇಳ್ಬಿಟ್ಟು ಈ ಇಂಟರ್ವ್ಯೂನ ದಯಾನಂದ್ ಅವ್ರನ್ನ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಇದ್ ಮಾಡ್ತಾರೆ, ಕುಡುಕರು ಹಿಂಗಿರ್ತಾರೆ ಅಂತ. ಮೊದಲು ಒಬ್ಬ ಕುಡುಕನ್ ಹಿಡಿಯೋಣ. ನಮಸ್ಕಾರ. ಹೋಗಲು ನಮಸ್ಕಾರ. ಯಾಕಪ್ಪ? ನಾನು ಅಪ್ಪನ ತರ ಇದ್ದೀನಿ. ಏನ್ ಸಾರ್? ಏನ್ ಸಾರ್ ಅನ್ನೋ ತಗೊಂಡು ಗೊತ್ತಾಯ್ತಿದೆ ಸಾರ್. ಏನು ಒಂದೆರಡು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ನೀವು ಕೇಳಿ ಕರೆಕ್ಟ್ ಆಗಿದ್ದೀರಾ? ಕರೆಕ್ಟ್ ಆಗಿದ್ರೆ ಓಕೆ ಹೇಳಿ. ಏನು ಕೇಳಿದ್ರ? ನೀವ್ ಯಾಕೆ ಇಷ್ಟೊಂದು ಕುಡಿದೀರಾ? ಅವ್ರು ಯಾಕೆ ಮಾಡ್ತಾರೆ? ಅವ್ರು ಮಾಡ್ಲೇ ಇಲ್ಲ ಅಂದ್ರೆ ನಾವ್ಯಾವ ಕುಡಿತೀವಿ? ಅವರೆಲ್ಲ ಕಡೆ ಬಾರ್ ಬಾರ್ ಬಾ ಬಾ ಅಂತ ಬೋರ್ಡ್ ಹಾಕ್ತಾರೆ. ನಾವು ಬಾಯಿ ಮುಚ್ಕೊಂಡು ಮನೆಗೆ ಅವ್ರಲ್ಲ ಒಳಗೆ ಕುಡ್ತೀವಿ. ಕುಡಿದ್ರೆ ಏನ್ರಿ ತಪ್ಪು? ನಮ್ಮಲ್ಲಿ ನೋಡಿ ನಾವು ಕುಡಿತೀವಿ, ಪೊಲೀಸ್ನವ್ರು ಹಿಡಿತಾರೆ. ಇಲ್ಲ ಹಂಗಲ್ಲ, ನಿಮ್ಮೂರಿನಲ್ಲಿ ಪೊಲೀಸ್ನವ್ರೇ ಹತ್ತಿಸ್ಕೊಂಡು ಹೋಗ್ತಾರೆ 5-6 ಜನ ಮೇಲೆ. ಅದು ಹೆಣ್ಮಕ್ಳು ಹುಡುಗಣ್ಣ. ನಾವು ಕುಡಿದ್ರೆ ಅಂತ ಅವ್ರು ಮಾರಿಲ್ಲ ಅಂದ್ರೆ ನೋಡಿ, ಇವತ್ತು ಅವ್ರು ಮಾರ್ತಾ ಇರೋದ್ರಿಂದಾನೇ ನಾವು ಕುಡಿತಾ ಇರೋದು. ನಾವು ಕುಡಿತಾರೆ ಅವ್ರು ಹಾರಾಡ್ತಾ ಇರೋದು. ಮಲ್ಲೆ ಹಾರ್ಬೇಕಾದ್ರೆ ನಾವು ತೂರಾಡ್ಬೇಕು. ನಾವು ತೂರಾಡಿಲ್ಲ ಅಂದ್ರೆ ಮಲ್ಲೆ ಎಲ್ಲ ಹಾರಾಡ್ತಾರೆ, ತೂರಾಡಿಲ್ಲ. ಎಲ್ಲ ಸರಿನಪ್ಪ, ಆದ್ರೆ ಇಷ್ಟು ಕುಡಿದ್ಬಿಟ್ಟು ನೋಡಿ ಎಷ್ಟು ಗಬ್ಬು ವಾಸನೆ. ಮಕ್ಕಳಿಗೆ ಇವ್ರಿಗೆ ಇದು ಗಬ್ಬು ವಾಸನೆ ಅಂತ. ನಮ್ಮ ಕರ್ನಾಟಕದಲ್ಲಿ 500 ಕೋಟಿ ಜನದಲ್ಲಿ 400 ಕೋಟಿ ಜನರು ಹೆಂಡ್ತಿರು ರಾತ್ರಿ ಇದೇ ವಾಸನೆ ಕುಡ್ಕೊಂಡ್ ಬರ್ಕೊಳ್ಳೋದು. ಏನಾದ್ರು ಕುಡ್ಕೊಂಡು ಹೋಗಿಲ್ಲ ಅಂದ್ರೆ ನಿನ್ನೆ ನಮ್ಮ ಯಜಮಾನ್ರು ಕುಡ್ಕೊಂಡೇ ಬಂದಿಲ್ಲ, ಅದಕ್ಕೆ ನಿದ್ರೆನೇ ಬರ್ತಾ ಇಲ್ಲ. ಇವಾಗ ಅದಕ್ಕೆ ಸ್ಪ್ರೇ ಮಾಡಿ ಮಾಡ್ತಾ ಇದೀವಿ, ಒಳಕ ಮಲ್ಕೊಳ್ಳಿ ಅಂತ. ಸರ್ಕಾರ ಕುಡಿಯೋ ತಪ್ಪು ಅಂತ ಹೇಳಿದ್ರೆ ಸರ್ಕಾರ ಹೇಳಿದ್ಯಾ? ಹೆಂಡ ಸಾರಾಯಿ ಸಹವಾಸ, ಹೆಂಡತಿ ಮಕ್ಕಳಿಗೆ ಉಪವಾಸ ಅಂತ ಹೇಳಿದ್ವಾ? ಸರ್ಕಾರ ಹೇಳುತ್ತಾ? ನಮಗ್ ಸಂಬಂಧಪಡ ಅದು ಹೆಂಡ ಸಾರಾಯಿ, ನಾವು ರಂಬಿಸ್ಕಿಗಿದೆ. ಕುಡಿಯೋ ತಪ್ಪು ಅಂತ ಟಿವಿನಲ್ಲಿ ತೋರಿಸ್ತಾರಲ್ಲ. ಟಿವಿಲಿ ತೋರಿಸ್ತಾರೆ. ಎಷ್ಟು ಗಂಟೆಗೆ? 7-8 ಗಂಟೆಗೆ ತೋರಿಸ್ಬೋದು. ಸಾಯಂಕಾಲ ರಾತ್ರಿ 8 ಗಂಟೆಗೆ. ನಾವೆಲ್ಲಿರ್ತೀವಿ? ನಾವು ಬಾರಲ್ಲಿ ಇರ್ತೀವಿ. ನಾವೆಲ್ಲಿರ್ತೀವಿ ಅಲ್ಲಿ ತೋರಿಸ್ತೀವಿ. ನಾವು ಇಲ್ದ ಕಡೆ ತೋರಿಸ್ಬಿಟ್ಟು ಕ್ರೈಮ್ ಸ್ಟೋರಿ ಮಾಡ್ಬಿಡ್ತಾರೆ. ನೀನು ಆಫೀಸ್ ನಿಂದ ಬರ್ಬೇಕಾದ್ರೆ ಒಂದ್ ಪೆಗ್ ಹಾಕ್ತಿ. ಹೌದು. ಆಮೇಲೆ ಬಸ್ ಸ್ಟ್ಯಾಂಡ್ ಬರ್ತಿ, ಅಲ್ಲೊಂದ್ ಪೆಗ್ ಹಾಕ್ತಿ. ಹೌದು. ಬಸ್ ನಿಂದ ಇಳಿತಾ ಇದ್ದಂಗೆ ಇನ್ನೊಂದ್ ಪೆಗ್ ಹಾಕ್ತಿ. ಅಲ್ಲಿ ಪಾರ್ಸಲ್ ಕಟ್ಟಿಸ್ಕೊಳ್ಬೇಕಾದ್ರೆ ಒಂದ್ ಪೆಗ್ ಹಾಕ್ತಿ. ಹೌದು. ನಂತರ ಮನೆಗೆ ಬಂದು ಮತ್ತೆ ಇನ್ನೊಂದ್ ಪೆಗ್ ಹಾಕ್ತಿ. ಹೌದು. ಇಷ್ಟೆಲ್ಲ ಮಾಡೋ ಬದ್ಲು ಆ ಪಾರ್ಸಲ್ ಕಟ್ಟಿಸ್ಕೊಂಡು ಬಂದ್ಬಂದ್ರು ಎಲ್ಲ ಒಂದೇ ಬ್ರ್ಯಾಂಡ್ ತಾನೇ ನೀನ್ ಕುಡಿಯೋದು. ಎಲ್ಲ ಒಂದೇ ಬ್ರ್ಯಾಂಡ್. ಇಲ್ಲಿ ಮನೆಗೆ ಬಂದ್ಬಿಟ್ಟು ಎಲ್ಲರೂ ಕುಡ್ಬಿಡಕ್ ಯಾಕಾಗಲ್ಲ? ಎಲ್ಲ ಮನೆಗೆ ತಂದು ಕುಡಿಬೇಕಾ? ಒಂದ್ ಪ್ರಶ್ನೆ ಕೇಳ. ಪ್ರಶ್ನೆ ಕೇಳ. ಪ್ರಶ್ನೆ.
ನೀನ್ ಮಾತಾಡೋದು ಅರ್ಥ ಆಗ್ತಾ ಇಲ್ಲಪ್ಪ. ಕರೆಕ್ಟ್ ಆಗಿ ಕ್ಲೀನ್ ಆಗಿ ಆಕ್ಷನ್ ಅಲ್ಲಿ ಉಮಾಸು ಕುಮಾರ್ ತರ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ 8 ಸ್ವಾಮಿ ಪಟ ಇದೆಯಾ? ವೆಂಕಟೇಶ್ವರ ಸ್ವಾಮಿ ಫೋಟೋ ಇದೆಯಾ? ಇದೆ. ಪೂಜೆ ಮಾಡೋ ದೇವಸ್ಥಾನಕ್ಕೆ ಯಾಕೆ ಹೋಯ್ತೆ? ಆ ದೇವಸ್ಥಾನಕ್ಕೆ ಹೋದ್ರೆ ಅದೇ 8 ಸ್ವಾಮಿ. ಇಲ್ಲಿಂದ ಈ ದೇವಸ್ಥಾನಕ್ಕೆ ಹೋದ್ರು ಅದೇ 8 ಸ್ವಾಮಿ. ತಿರುಪ್ತಿಲಿ 5 ದಿವಸ ಕ್ಯೂ ನಿಂತರು ಅದೇ 8 ಸ್ವಾಮಿ. ಯಾಕೆ ಹೋಯ್ತೆ? ಎಲ್ಲೇ ಪೂಜೆ ಮಾಡೋ, ದೇವಸ್ಥಾನಕ್ಕೆ ಹೋಯ್ತೆ, ಮನೆಯಲ್ಲೇ ಪೂಜೆ ಮಾಡು. ಹಿಂಗ್ ತಿರುಗಿಸ್ತೀಯಾ? ಅಲ್ಲಯ್ಯ, ದೇವಸ್ಥಾನ ಅಂತಂದ್ರೆ ಸ್ಥಳ ಮಹಿಮೆ ಇರುತ್ತಪ್ಪ. ದೇವಸ್ಥಾನದಲ್ಲಿ ಸ್ಥಳ ಮಹಿಮೆ ಇರುತ್ತಾ? ನಮಗೂ ಬಾರಲ್ಲಿ ಸ್ಥಳ ಮಹಿಮೆ ಇರುತ್ತಪ್ಪ. ಹೇಳಲ್ಲ ಹೇಳಲ್ಲೇ ಎಲ್ಲ ಚಪ್ಪಾಳಿ ತರ್ತಾವ್ರೆ. ಗೊತ್ತಿಲ್ವಾ? ಎಲ್ಲ ಸ್ಥಳ ಮಹಿಮೆ ಗೊತ್ತಿರೋರು. ಕುಡಿದುಕೊಂಡು ತೂರಾಡ್ಕೊಂಡು ದಾರಿನಲ್ಲಿ ನಡೀತಾ ಯಾವ್ದಾದ್ರು ಬಸ್ ಕಾರ ನಿನ್ ಮೇಲೆ ಹತ್ತಿಸ್ಬಿಟ್ರೆ ಡಮಾರ್ ಅನ್ಬಿಡ್ತೀಯಲ್ಲ. ಕಾರ್ ನನ್ನ ಮೇಲೆ ಹೋಗ್ಬಿಟ್ರೆ ಸದೋಗ್ಬಿಡ್ತೀನ. ಇನ್ನೇನ್ ಮತ್ತೆ? ಎಷ್ಟು ಲಕ್ಷದ ಕಾರು? 35 ಲಕ್ಷದ ಕಾರು. 35 ಲಕ್ಷದ ಕಾರ್ ನನ್ನ ಮೇಲೆ ಹೋಗ್ಬಿಟ್ರೆ ಸತ್ತೋಗ್ತೀವ. ಉಗಿರಿ ಮೊಕ್ಕೆ ಕೋಟ್ಯಾಂತರ ರೂಪಾಯಿ ಪ್ಲೇನ್ ಹೋಗೈತೆ ನನ್ನ ಮೇಲೆ, ಇದ್ರಿಗೂ ಸಾಯಿ. ಮೊನ್ನೆ ಟ್ರೈನ್ ಹೋಯ್ತು ನನ್ನ ಮೇಲೆ, ನಾನು ಸಾಯ್ಲಿಲ್ಲ. ಟ್ರೈನ್ ಹೋಯ್ತಾ? ಬ್ರಿಡ್ಜ್ ಕೆಳಗಡೆ ನಿಂತಿದ್ದೆ. ನಿಮ್ಮಪ್ಪ ಬೈಯಲ್ಲೇನೆ? ನಮ್ಮಪ್ಪ ಬಹಳ ಸ್ಟ್ರಿಕ್ಟ್. ಮಿಲಿಟರಿ ಮನುಷ್ಯ ಇರ್ಬೋದು. ಅವ್ರ 5ವರೆಗೆ ಟೈಟು. ನಮ್ಮಮ್ಮ ಲೆಕ್ಕಕ್ಕಿಲ್ಲ. ನನ್ನ ಹೆಂಡತಿ ಫಸ್ಟ್. ಅಮ್ಮ ಫಸ್ಟ್ ಅಲ್ವೇನು? ಹೆಂಡತಿ ಫಸ್ಟ್. ಅಮ್ಮ ಫಸ್ಟ್ ಕಣ. ಇದು ಹೆಂಡತಿ ಫಸ್ಟ್ ಅಲ್ವೋ? ಉದಾಹರಣೆಗೆ ನಿನ್ನ ಆಫೀಸ್ ಮುಗಿಸ್ಕೊಂಡು ಮನೆ ಹೆಂಡತಿನೇ ಫಸ್ಟ್. ಯಾಕೆ ಅಂತ ಕೇಳಿ ಹೆಂಡತಿ. ಯಾಕೆ? ಹೆಂಡತಿ ಫಸ್ಟ್, ಆಮೇಲೆ ಅಮ್ಮ. ಅದೇಂಗೆ? ಅದು ಹೆಂಗೆ ಅಂದ್ರೆ ಫಸ್ಟ್ ಹೆಂಡತಿ ಆಗ್ಬೇಕು, ತಲೆ ಕಟ್ಟಿಸ್ಕೊಂಡು, ಆಮೇಲೆ ಅಮ್ಮ ಆಗ್ಬೇಕು. ಮೊದಲೇ ಅಮ್ಮ ಆಗ್ಬಿಟ್ಟು ಆಮೇಲೆ ಹೆಂಡತಿ ಆಗ್ತಿದ್ರೆ ಬಿಚ್ಕೊಂಡು ಹೊಡ್ತಾರೆ ತಲೆ. ಯಾರು ಫಸ್ಟ್ ಅವ? ಹೆಂಡತಿ ಫಸ್ಟ್, ಆಮೇಲೆ ಅಮ್ಮ ಆಗ್ಬೇಕು. ಮೊದಲೇ ಅಮ್ಮ ಆಮೇಲೆ ಹೆಂಡತಿ ಬಿಚ್ಚಿಡಿದ್ರೆ ಫಸ್ಟ್ ಹೆಂಡತಿ ಆಮೇಲೆ ಅಮ್ಮ. ಹೇಳೋ ಅದೆಲ್ಲ ಕಣೋ. ಅಮ್ಮ ಅಂತಂದ್ರೆ ತಾಯಿಯ ದೇವರು ಅಂತ ಹೇಳಿಲ್ವೇನಾ? ಅವ್ರು ಹೇಳಿದ್ರು ಎಲ್ಲೋರು ಇಲ್ಲ, ಈಗ ಸತ್ತೋಗಿರ್ಬೋದು. ಮತ್ತೆ ನೀನು ಹೇಳ್ಬೇಡ, ಹೋಗ್ಬಿಡ್ತೀನಿ. ಹಂಗಲ್ವೋ? ಈಗ ಉದಾಹರಣೆಗೆ ನೀನ್ ಆಫೀಸ್ ಮುಗಿಸ್ಕೊಂಡು ಮನೆಗ್ ಬರ್ತೀಯ, ಬಾಗಲ್ ತೆಗಿತಾ ಇದ್ದಂಗೆ ಅಮ್ಮ ಎಷ್ಟು ಪ್ರೀತಿಯಿಂದ ಏನೋ ಕಂದ ಆಫೀಸ್ ಮುಗಿಸ್ಕೊಂಡ್ ಬಂದಿ, ಏನೋ ಹೇಗಿತ್ತು ಅಂತ ಕೇಳಲ್ವಾ? ಹೆಂಡತಿ ಏನ್ ಮಾಡ್ತಾಳೆ? ಸೂಟ್ಕೇಸ್ ತಗೊಂಡ್ಬಿಟ್ಟು ಒಳಗಡೆ ಹಂಗೆ ಬಡ ಬಡ ಅಂತ ಓಡ್ಬಿಡಲ್ವಾ? ಒಳಗಡೆ ಹೋದ್ರೆ ಹಿಂದ್ಗಡೆ ಬಾಗಿಲಿಂದ ಹೊಡೆತಾಳ, ಇಟ್ಬಿಟ್ಟು ಬರ್ತಾಳೆ. ಅವಳು ಗೊತ್ತು ಕರೆಕ್ಟ್ ಆಗಿ ದುಡಿದು ತಂದಿರೋದು ಒಳಗೆ ಸೇಫ್ ಮಾಡ್ಬೇಕು ಅಂತ. ಅಟ್ರಲ್ಲಿ ಅಮ್ಮ ನಾಟ್ಕೊಳ್ತಾಳೆ. ಬೆಳಿಕಂತ ಎಲ್ಲಿಂದ ಹೋಗೋದು ಹೆಂಡತಿ ಫಸ್ಟು. ಹೆಂಡತಿ ಫಸ್ಟ್. ಹಂಗಲ್ವೋ? ನಾನು ಇವಾಗ ಹೇಳ್ತಾ ಇದ್ನಲ್ಲ, ನೀನ್ ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ತೂರಾಡ್ಕೊಂಡು ಓಡ್ತಾ ಇದ್ರೆ ದಮ್ಮಂತ ಬಿದ್ದೋದಾಗ ನೀನು ಹೆಂಡತಿ ಅಂತ ಕರಿತೀಯ, ಅಮ್ಮ ಅಂತ ಕರಿತೀಯ? ಅವಾಗ ನಾವು ಅಮ್ಮ ಅಂತಾನೆ ಕರಿತೀವಿ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅವರಲ್ವಾ, ಸ್ಪೇರ್ ಪಾರ್ಟ್ಸ್ ಹೋಗ್ಬಿಡ್ತದೆ. ಅದಕ್ಕೆ ಏನು ಅಮ್ಮ ಇನ್ನೇನು ಪೆಟ್ರೋಲ್ ಕೊಟ್ಟು ಫೋನ್ ಮಾಡಕ್ಕೆ. ಇವಾಗ ಮಗ ಸತ್ತೋದ್ರೆ ಅಮ್ಮ ಎಷ್ಟು ಗೋಳು ಅಂತ ಅಳ್ತಾಳೋ? ಸೆಂಟಿಮೆಂಟ್ಗೆ ಬಿಡ್ತಾರೆ. ಮಗ ಸತ್ತೋದ್ರೆ ಅಮ್ಮ ಅಳ್ತಾಳೆ, ಚೂರ್ನಾಗ ಹೇಳ್ತಾಳೆ, ಹಣೆ ಹಣೆ ಚಚ್ಕೊಂಡು ಹೇಳ್ತಾಳೆ, 2 ದಿವಸ ಹೇಳ್ತಾಳೆ. ದೊಡ್ಡ ಮಗ ಸತ್ತೋಗ್ಬಿಟ್ರೆ ಚಿಕ್ಕ ಮಗನ ಹತ್ರ ಹೋಗಿರ್ತಾಳೆ, ಚಿಕ್ಕ ಮಗ ಸತ್ತೋದ್ರೆ 2 ದಿವಸ ಹೇಳ್ತಾಳೆ, ದೊಡ್ಡ ಮಗನ ಮನೆಗೆ ಹೋಗಿರ್ತಾಳೆ. ಹೆಂಡತಿ ಹೆಂಗ್ ಮಾಡಕ್ಕಾಯ್ತದೆ? ದೊಡ್ಡ ಗಂಡ ಸತ್ತೋದ್ರ ಚಿಕ್ಕ ಗಂಡ ಸತ್ತೋದ್ರ ದೊಡ್ಡ ಗಂಡ ಹತ್ರ ಹೋಗಾಯ್ತಾ? ಲೈಫ್ ಲಾಂಗ್ ಒಂದೇ ಗಂಡ. ಭಾರತೀಯ ನಾರಿಯರು ಅಂದ್ರೆ ಏನು? ಬೇಕಾದ್ರೆ ಬೆಂಕಿಲ್ಲ ಆಗ್ಬಿಡ್ತಾರೆ, ಸತ್ಯೊಡನೆ ಸಹಗಮನ. ಬೇಕಾದ್ರೆ ಕೇಳೋ ಒಂದ್ ಕಿಡ್ನಿ ಕೊಟ್ಬಿಡ್ತಾರೆ, ಬಟ್ ಕತ್ಲಿರೋ ತಾಳಿ ಕೊಡಲ್ಲ. ಅದಕ್ಕೆ ಭಾರತ ನಾರಿಯರು ಗ್ರೇಟ್. ಹೆಂಡತಿ ಫಸ್ಟ್ ಅಂತ. ಹಂಗಲ್ಲ ಕಣೋ, ತಾಯಿ ಮಗು ಸಂಬಂಧ ಹೊಕ್ಕಳ ಸಂಬಂಧ ಅಂತ ಕೇಳಿಲ್ವಾ ನೀನು? ಅದಕ್ಕೆ ಕಟ್ ಮಾಡಿರೋದು. ಜೊತೆಲಿ ಇಟ್ಕೊಂಡವ್ರ ಕಟ್ ಮಾಡಿರೋದು. ಇದು ಕಟ್ಕೊಂಡ್ ಬಂದಿರೋದು ಇಂಪಾರ್ಟೆಂಟ್. ಕಟ್ ಮಾಡಿ ಬಿಸಾಕಿದ್ವಿ. ಯಾರೋ ಒಂದ್ ತಾಯಿ ನಂದು ಅಂತ ಇಟ್ಕೊಂಡವ್ರ. ಇದು ಕರ್ಕೊಂಬಂದಿರೋದು. ಕರ್ಕೊಂಬಂದಿದ್ದು ಇಂಪಾರ್ಟೆಂಟ್, ಕಳ್ಸಿರೋದಲ್ಲ. ಹೌದಾ? ಅದಕ್ಕೆ ಹೆಂಡತಿ ಫಸ್ಟ್, ಹೆಂಡತಿ ಫಸ್ಟ್. ಎಲ್ಲ ತಲಾಟೆ ಮಾತಾಡ್ಸಲ್ಲ. ಹೋಗ್ಲಿ, ಇಲ್ಲಿ ಅಮೆರಿಕದಲ್ಲಿ ಇದಾರಲ್ಲ ಜನರು, ನಾವೆಲ್ಲ ಏನ್ ಅನ್ಕೊಂಡಿದೀವಿ ಗೊತ್ತಾ? ತಾಯಿನೇ ದೊಡ್ಡವರು, ತಾಯಿನೇ ಫಸ್ಟ್ ಅಂತ ಅದನ್ನೆಲ್ಲ ಕೆಡಿಸ್ಬಿಡ್ಬೇಡ. ಇಲ್ಲಿ ಎಲ್ಲಿಂದ ಬಂದ್ಬಿಟ್ಟು ನೀನು ಹೋಗಿ ಇಷ್ಟೆಲ್ಲ ಮಾತಾಡ್ಸಲ್ಲ. ಹೋಗಿ ನೀನೇ ಹೇಳ್ಬಿಡು ತಾಯಿ ಫಸ್ಟ್ ಅಂತ ಹೇಳ್ಬಿಟ್ಟು ಒಂದ್ಸತಿ. ನಾನೀಗ ತಾಯಿ ಫಸ್ಟ್ ಅನ್ಬೇಕ? ಆಯ್ತು, ತಾಯಿ ಫಸ್ಟ್. ಹಂಗಲ್ಲ ಕಣೋ, ಇಷ್ಟೊಂದು ಕನ್ವಿನ್ಸಿಂಗ್ ಆಗಿ ಹೇಳ್ದಿಯಲ್ಲ, ಹೆಂಡತಿನೇ ಫಸ್ಟ್ ಅಂತ ಹೇಳ್ಬಿಟ್ಟು, ಅದು ತಾಯಿನೇ ಫಸ್ಟ್ ಅಂತ ಕನ್ವಿನ್ಸಿಂಗ್ ಆಗಿ ಹೇಳ್ಬಿಟ್ಟು ನೋಡೋಣ. ಒಂದೇ ಡೈಲಾಗ್ ಹೇಳ್ತೀನಿ, ಪ್ರಾಡಕ್ಟ್ ಚೆನ್ನಾಗೈತಿತ್ತು, ಯಾರು ಕರ್ತ ಗೊತ್ತಿಲ್ಲ. ತಾಯಿ ಫಸ್ಟ್ ಅನ್ಬೇಕ? ಇಷ್ಟೊತ್ತು ಏನ್ ಹೇಳಿದೆ? ಹೆಂಡತಿ ಫಸ್ಟ್. ಈಗ ನಾನು ತಾಯಿ ಫಸ್ಟ್ ಅನ್ಬೇಕು. ಆದ್ರೆ ಹೇಳ್ತೀನಿ ತಾಯಿನೇ ಫಸ್ಟ್.
ಯಾರಿಗೂ ಗೊತ್ತಾ? ಪ್ರಪಂಚದಲ್ಲಿ ಎಷ್ಟೋ ಹೆಂಡ್ತಿರು ತಮ್ಮ ಗಂಡನ ಡೈವರ್ಸ್ ಮಾಡವ್ರೆ. ಪ್ರಪಂಚದಲ್ಲಿ ಯಾವ ತಾಯಿನೂ ತನ್ನ ಮಗನ ಡೈವರ್ಸ್ ಮಾಡಲಿಲ್ಲ. ತಾಯಿನೇ ಎಲ್ಲ, ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರು, ಹಣೆ ಬರ ಬದಲಾದರು. ಇನ್ನೊಂದು ವಿಶೇಷವಾದ ಐಟಮ್ ಒಂದು 7 ನಿಮಿಷಕ್ಕೆ ಮಾಡ್ತಾ ಇದ್ದೀನಿ. ಅದು ನಾನು ಬೆಂಗಳೂರಿಂದ CD, ಯೂಶಲಿ ನಾವು ಆರ್ಕೆಸ್ಟ್ರಾ ಅಲ್ಲಿ ಹಾಡ್ತಾರೆ, ನಾನು ಆಕ್ಟ್ ಮಾಡ್ತೀನಿ. ಇವತ್ತು ಆರ್ಕೆಸ್ಟ್ರಾ ಇಲ್ಲದಿರೋದ್ರಿಂದ, ಯಾರು ಬೇರೆ ಕಲಾವಿದರು ಇಲ್ಲದಿರೋದ್ರಿಂದ ನಾನು ಅದನ್ನು CD ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರು